ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾನು ಬಹಳ ಕಡೆ ಕಾರ್ಯಕ್ರಮದಲ್ಲಿ ಹೋದಾಗ ನೋಡ್ತಾ ಇರುತ್ತೇನೆ, ಗಮನಿಸ್ತಾ ಇರುತ್ತೇನೆ. ಬಹಳಷ್ಟು ಜನ ಮಠಾಧೀಶರು ಕಾವಿ ಹಾಕಿದ್ದೇ ಬಹಳ ದೊಡ್ಡ ಸಾಧನೆ ಅಂತ ಜನರ ಎದುರುಗಡೆ ಪೋಸ್ ಕೊಡ್ತಾ ಇರ್ತಾರೆ. ಜನರ ಬುದ್ಧಿಗೂ ಏನಾಗಿದೆಯೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅವರು ಕೂಡ ಕಾವಿದಾರಿಗಳನ್ನ ಕಂಡ್ರೆ ಅವರನ್ನ ಓಡಾಡಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಿರ್ತಾರೆ. ಕೆಲವು ಜನರು ನಾನು ಕೇಳಿದ್ದೇನೆ, ನೀವು ಈ ಕಾವಿಧಾರಿ ಸ್ವಾಮೀಜಿಗಳಿಗೆ ಕಾಲಿಗೆ ಬಿದ್ದಿರಲ್ಲ, ಈ ಕಾವಿಧಾರಿಗಳು ನಿಜಕ್ಕೂ ಒಳ್ಳೆಯವರ, ತಾತ್ವಿಕವಾದಂತಹ ಚಿಂತನೆಗಳನ್ನು ನಡೆಸ್ತಾರ, ನಿಮಗೆ ಪ್ರತಿ ತಿಂಗಳು ಅನುಭವವನ್ನು ಕೊಡ್ತಾರ, ಅಥವಾ ನಿಮ್ಮ ನೀವು ಮಠಕ್ಕೆ ಹೋದಾಗ ಅಥವಾ ನಿಮ್ಮ ಮನೆಗೆ ಅವರು ಬಂದಾಗ ಧಾರ್ಮಿಕವಾದ ಸಂಗತಿಗಳ ಕುರಿತು ಅವರು ನಿಮ್ಮ ಜೊತೆ ಮಾತನಾಡ್ತಾರ ಅಂತ ಕೇಳಿದೆ. ಎಲ್ಲರೂ ಮೌನವಾದರು. ಯಾರೊಬ್ಬರು ಕೂಡ ಅದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಲಿಲ್ಲ. ಹೋಗ್ಲಿ, ನಿಮ್ಮ ಕಷ್ಟಕ್ಕೆ ಅಂದ್ರೆ ತೊಂದರೆಗೆ ಒಳಗಾದಾಗ ಅವತ್ತಾದ್ರೂ ಬಂದು ನಿಮಗೆ ಸಾಂತ್ವನ ಹೇಳಿದ್ದು ಇದೆಯಾ ಅಂತ ಕೇಳಿದೆ. ಇಲ್ಲ. ಹಾಗಾದ್ರೆ ಅವ್ರು ಯಾವಾಗ ಬಂದ್ರು ಅಂತ ಕೇಳಿದೆ. ಸರ್, ಅವರು ಮದುವೆಯಲ್ಲಿ ಬರ್ತಾರೆ, ಮತ್ತು ತೊಟ್ಲು ಕಾರ್ಯಕ್ರಮದಲ್ಲಿ ಬರ್ತಾರೆ, ಇತ್ಯಾದಿ ಸಂತೋಷ ಸಂಗತಿಗಳಲ್ಲಿ ನಿಮ್ಮ ಜೊತೆಗೆ ಪಾಲ್ದಾರಾಗಿದ್ದಾರೆ. ಆದರೆ ಅವರು ಎಂದೂ ಕೂಡ ನಮಗೆ ವಿಚಾರವನ್ನ ಕೊಟ್ಟಿಲ್ಲ ಅನ್ನುವಂಥ ಮಾತು ಅವರ ಮಾತುಗಳಿಂದ ನನಗೆ ಗೊತ್ತಾಯ್ತು. ಹೀಗೆ ಒಂದು ಸಮಾರಂಭಕ್ಕೆ ಹೋದಾಗ ನನ್ನ ಪಕ್ಕದಲ್ಲಿ ಒಬ್ಬ ಅಜ್ಜ ಕುಳಿತಿದ್ರು. ಬಹುಶಃ ಅವ್ರ ವಯಸ್ಸು 80-85 ಮೇಲ್ಗಡೆ, ಹಣ್ಣಾದ ಮುದುಕ ಅಜ್ಜ. ಸಹಜವಾಗಿ ಆ ವೇದಿಕೆ ಮೇಲೆ ಯಾರು ಇಲ್ಲ. ನನ್ನ ಪಕ್ಕದಲ್ಲಿ ಅವರಿದ್ರು, ಅವ್ರ ಪಕ್ಕದಲ್ಲಿ ಮತ್ತೊಬ್ರು ಮಗದೋಗಿದ್ರು. ಆ ಸಂದರ್ಭದಲ್ಲಿ ಏಕ್ದಮ್ ಆಗಿ ಎಲ್ಲಿಂದ್ರೋ ಒಬ್ಬ ಕಾವಿದಾರಿ, ಸುಮಾರು ಒಂದು 20-25 ವರ್ಷದ ಒಬ್ಬ ಯುವಕ ಅಲ್ಲಿ ಬಂದು ಬರ್ತಾ ಇದ್ರು. ಅದನ್ನ ನೋಡಿ ಪಾಪ ಈ ಅಜ್ಜ ಎದ್ದು ಒದ್ದಾಡಿ ಇನ್ನೇನು ಕಾಲಿಗೆ ಬೀಳ್ಬೇಕು ಅನ್ನುವಂತ ಆತುರದಲ್ಲಿದ್ದರು. ಅಂದೆ, ಅಜ್ಜ ಕೂತ್ಕೊಳ್ರಿ, ನೀವು ಹಿರಿಯರಿದ್ರಿ, ವಯಸ್ಸಿನಿಂದನೂ ಹಿರಿಯರಿದ್ರಿ, ಈಗಾಗಲೇ ನಿಮ್ಮ ದೇಹ ಎದ್ದು ನಿಲ್ಲಕ್ಕೆ ಸಹಕರಿಸ್ತಾ ಇಲ್ಲ. ನೀವು ಅಡಾವಡಿಯಲ್ಲಿ ಎದ್ದು ಏನಾದ್ರೂ ಆಗ್ಬಿಟ್ರೆ ಬೇಡ, ಅಷ್ಟೆಲ್ಲ ಅವಸರ ಮಾಡ್ಕೊಳ್ಬೇಡಿ ಅಂದಾಗ ತಕ್ಷಣ ತಾತ, ಯಪ್ಪ, ಕಾವಿ ಅಂದ್ರ ಬೆಂಕಿ ಇದ್ದಂಗ ಅಂತಂದ. ನನಗೆ ನಗು ಬಂತು. ಯಾಕಂದ್ರೆ ಎಲ್ಲ ಕಾವಿದಾರಿಗಳು ಎಲ್ಲೆಲ್ಲಿ ತಮ್ಮ ಬೆಂಕಿಯ ಕಾವನ್ನ ಆರಿಸಿಕೊಂಡಂತ ಅನ್ನೋ ಸಂಗತಿ ನಮಗೆಲ್ಲ ಗೊತ್ತಾಗಿದೆ. ಈಗ ಬಹುತೇಕವಾದಂತಹ ಮಠಗಳಿರ್ತಕ್ಕಂಥ ಸ್ವಾಮೀಜಿಗಳು ಮತ್ತಾರದೋ ಸೆರಗಿನಲ್ಲಿ ಬಿದ್ದು ತಮ್ಮ ಕಾವನ್ನ ಕಳೆದುಕೊಂಡವರಿದ್ದಾರೆ. ಈಗ ಕಾವಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಕಾವಿ ಬೆಂಕಿಯೂ ಅಲ್ಲ, ಅದೊಂದು ಒಂದು ಬಣ್ಣದ ವಸ್ತು ಮಾತ್ರ. ಬಸವಾದಿ ಶರಣರ ಚಿಂತನೆಗಳನ್ನ ಹೇಳ್ತೀವಂತ ಹೇಳ್ತಕ್ಕಂಥ ಈ ಜನಗಳು ಶರಣರಿಗೆ ಸಮೀಪವಾದಂತಹ ಕನಿಷ್ಠ ಪಕ್ಷ ತಮಗಾದ್ರೂ ಕೂಡ ಹೌದನ್ನುವಂತಹ ಕೆಲಸವನ್ನು ಇವರು ಮಾಡಿದ್ದಾರ? ಇಲ್ಲ. ಬರೀ ಲೊಳಲೊಟ್ಟೆನೆ ತಮ್ಮ ಮಠದ ಅಂದ್ರೆ ತಾವು ಪೀಠಕ್ಕೆ ಬರಲು ಮೂಲ ಕಾರಣೀಕರ್ತರಾದಂತಹ ಮಠಾಧೀಶನ ಶ್ರದ್ಧಾಂಜಲಿ ಸಭೆಯನ್ನ ಅಂದ್ರೆ ಸ್ಮರಣೆಯ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡ್ತಕ್ಕಂಥ ಈ ಮಠಾಧೀಶರು ಎಂದಾದ್ರೂ ತಮ್ಮ ಮಠದಲ್ಲಿ ಅಂಬಿಗರ ಚೌಡಯ್ಯ, ಡೋಹಾರ ಕಕ್ಕಯ್ಯ, ಸಮಗಾರ ಹರಳಯ್ಯ ಇತ್ಯಾದಿ ಜನ ಹೋಗ್ಲಿ, ಪಾಪ ಅವರಿಗೆ ಮತ್ತೆ ಜಾತಿ ಭ್ರಮೆ ಈ ಸ್ವಾಮೀಜಿಗಳಿಗೆ, ಬಸವಣ್ಣವರ ಜಯಂತಿ ಆದ್ರೂ ಮಾಡಿದ್ದಾರ? ಕೆಲವು ಮಠಗಳನ್ನ ಹೊರತುಪಡಿಸಿ ಬಹುತೇಕ ಮಠಗಳಲ್ಲಿ ಬಸವ ಜಯಂತಿಯನ್ನ ಆಚರಣೆ ಮಾಡೋದಿಲ್ಲ. ಯಾರಾದ್ರೂ ಕೇಳಿದ್ರೆ ನೀವು ಭಕ್ತರು ಮಾಡ್ಬೇಕಂತ ನೋಡಿ, ಬೇರೆ ಯಾವ್ದಾವುದೋ ಸಮಾವೇಶಗಳನ್ನು ಏರ್ಪಡಿಸ್ತಾರೆ, ಬೃಹತ್ ಸಮಾಜದಲ್ಲಿ ಬೆಂಕಿ ಹಚ್ಚಲಿಕ್ಕೆ ಏನ್ ಅವ್ರು ಬೇಕಾದಂತ ಸಮಾವೇಶಗಳಿವೆಯಲ್ಲ, ಅಂತೆಲ್ಲ ಸಮಾವೇಶಗಳಿಗೆ ಇವರೇ ನಿಂತ್ಕೊಂಡು ಹಣವನ್ನ ಆ ಸ್ಥಳೀಯ ಶಾಸಕರಿಂದಲೋ ಮಂತ್ರಿಗಳಿಂದಲೋ ಅಥವಾ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಂದ ಹಣವನ್ನ ಪೀಕಿಸಿ ಕಾರ್ಯಕ್ರಮ ಮಾಡುವಂತಹ ಈ ಜನಗಳು, ತಮ್ಮ ಮಠದ ಗುರುಗಳ ಬಗ್ಗೆ ವಿಪರೀತವಾದ ಪ್ರೀತಿ ಇರುವಂತಹ ಈ ಜನಗಳು ಬಸವಣ್ಣವರ ಜಯಂತಿ ಅಂದ್ರೆ ಎಗರಿ ಓಡ್ತಾರಲ್ಲ. ಯಾಕೆಂದ್ರೆ ಇಷ್ಟೇ, ಬಸವಣ್ಣ ಅಂತ ಅನ್ನೋದು ಒಂದು ಭುವಿಯ ಬೆಳಕು, ನಮ್ಮ ಅಂತರಂಗದ ಶಕ್ತಿ, ನಮ್ಮ ಮಿದುಳಿಗೆ ಒಂದು ಚಲನೆಯನ್ನು ಕೊಡ್ತಕ್ಕಂಥ ಒಂದು ಪಾದರಸ. ಈ ಪಾದರಸವನ್ನ ತಂದು ಸಮಾಜದಲ್ಲಿ ಕೊಟ್ಟು ಬಿಟ್ರೆ, ಈ ಬೆಳಕನ್ನು ತಂದು, ಈ ಮಾಣಿಕ್ಯವನ್ನು ತಂದು, ಈ ಬಂಗಾರವನ್ನು ತಂದು ಜನಗಳ ಕೈಗೆ ಕೊಟ್ಟುಬಿಟ್ರೆ ನಮ್ಮನ್ನ ಯಾರು ಇವರು ಕ್ಯಾರಿ ಅನ್ನೋದಿಲ್ಲ ಅಂತಕ್ಕಂಥ ಒಂದು ಸ್ಪಷ್ಟವಾದ ನಿಲುವು ಅವರೊಳಗಡೆ ಇದೆ. ಹಾಗಾಗಿ ಈ ಕಾವಿದಾರಿಗಳು ಬಹುತೇಕವಾಗಿ ಯಾರು ಕೂಡ ಬಸವ ತತ್ವವನ್ನು ಪಸರಿಸಲಿಕ್ಕೆ ಪ್ರಯತ್ನ ಪಡೋದಿಲ್ಲ.
ಬಹಳಷ್ಟು ಜನರ ಭ್ರಮೆ ಇದೆ, ಮಠಾಧೀಶರು ಈ ಕೆಲಸ ಮಾಡ್ಬೇಕಂತ. ಮಾಡೋದಿಲ್ಲ. ಅವ್ರು ಯಾಕೆ ಮಾಡ್ತಾರೆ? ತಮ್ಮ ಉಪಜೀವನಕ್ಕೆ ಧಕ್ಕೆ ತರತಕ್ಕಂಥ ಕೆಲಸವನ್ನು ಯಾರಾದ್ರೂ ಮಾಡ್ಲಿಕ್ಕೆ ಸಾಧ್ಯನಾ? ಸಾಧ್ಯವಿಲ್ಲ. ಹಾಗಾಗಿ ನಮ್ಮ ಅನ್ನವನ್ನು ಹೇಗೆ ನಾವು ಹುಡುಕಿ ಹೋಗ್ತೀವೋ, ನಮ್ಮ ಹಸಿವನ್ನು ಹುಡುಕಿ ಹೇಗೆ ನಾವು ಹೋಗ್ತೀವೋ, ಹಾಗೆ ನಮ್ಮ ಜ್ಞಾನದ ಹಸಿವನ್ನು ಹುಡುಕಿಕೊಂಡು ನಾವು ಹೋಗ್ಲೇಬೇಕಾಗಿದೆ. ವಚನಗಳನ್ನು ನಾವು ಓದ್ಬೇಕ್ರಿ. ಅವ್ರು ಯಾಕ್ರಿ ಹೇಳ್ತಾರೆ? ಅವರು ನನಗೆ ಹಸಿವಾಗಿದೆ ತಾನೆ, ನನ್ನ ಹಸಿವಿಗೆ ಅನ್ನವನ್ನು ನಾನೇ ಹುಡುಕಿಕೊಳ್ಬೇಕೆ ಹೊರತು ನನ್ನ ಅನ್ನವನ್ನು ಇನ್ಯಾರೋ ಸೃಷ್ಟಿ ಮಾಡ್ತಾರೆ, ಇನ್ಯಾರೋ ಕೊಡ್ತಾರೆ ಅಂತಕ್ಕಂಥ ಆಸೆಯಿಂದ ಕೂಡ್ಲಿಕ್ಕೆ ಸಾಧ್ಯ ಇಲ್ಲ, ಕೂಡಬಾರದು ಕೂಡ. ಹಾಗೆ ವಿಚಾರವನ್ನು ಕೂಡ ಯಾರೋ ಕೊಡ್ತಾರಂತೆ ಕೂಡೋದಲ್ಲ, ಆ ವಿಚಾರವನ್ನು ನಾನೇ ಸಂಕರಿಸಿಕೊಳ್ಳೋದು. ಅದಕ್ಕೆ ಹಲವಾರು ನಿದರ್ಶನಗಳಿವೆ, ವಿಚಾರಗಳಿವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾರೋ ಇದ್ದಲ್ಲಿಂದ ತಂದು ಪುಸ್ತಕಗಳನ್ನು ಅವ್ರ ಕೈ ಕೊಡಲಿಲ್ಲ. ಪುಸ್ತಕಗಳನ್ನು ಹುಡುಕ್ತಾ ಹೋದ್ರು. ವಿದ್ಯಾಲಯಗಳನ್ನು ಹುಡುಕ್ತಾ ಹೋದ್ರು. ವಿದ್ಯೆ ಅಭ್ಯಾಸಿಗೆನ ಕೈವಶವೇ ಅಂತ ಸಿದ್ದರಾಮ ಶರಣರು ಹೇಳೋದು. ಯಾರು ಓದ್ತಾರೋ ಅವರು ಅದರಲ್ಲಿ ಮಾಸ್ಟರ್ ಆಗ್ತಾರೆ ಅಷ್ಟೇ. ಇದನ್ನ ಲಿಂಗಾಯತರು ಅರ್ಥ ಮಾಡಿಕೊಳ್ಬೇಕು. ಇಲ್ಲದೆ ಹೋದ್ರೆ ಈ ಕಾವಿಧಾರಿಗಳು ಅವರನ್ನು ದಿಶಾಬಲ್ ಮಾಡ್ತಾ ಹೊರಟಿದ್ದಾರೆ. ಮತ್ತಷ್ಟು ಇನ್ನಷ್ಟು ಅವರ ಶೋಷಣೆಯನ್ನು ಮಾಡ್ತಾನೆ ಹೋಗ್ತಾರೆ. ಕೊನೆಗೆ ಒಂದು ವಚನ ನೆನಪಾಯ್ತು ಷಣ್ಮುಖ ಶಿವಯೋಗಿಗಳದ್ದು. ಮಾತಿನಲ್ಲಿ ಶುದ್ಧವಿಲ್ಲದವರು ಶರಣರೇ. ಅವ್ರು ಪ್ರಶ್ನೆ ಮಾಡ್ತಾರೆ. 17ನೇ ಶತಮಾನದ ಕೊನೆಯಲ್ಲಿರ್ತಕ್ಕಂಥ ಷಣ್ಮುಖ ಶಿವಯೋಗಿಗಳು ಒಂದು ವಚನದಲ್ಲಿ ಹೇಳ್ತಾರೆ, ಮಾತಿನಲ್ಲಿ ಶುದ್ಧವಿಲ್ಲದವರು ಶರಣರೇ, ಮನದಲ್ಲಿ ನಿಜವಿಲ್ಲದವರು ಶರಣರೇ. ಮಾತಿನಲ್ಲಿಲ್ಲ, ಮನದಲ್ಲೂ ನಿಜವಿಲ್ಲ, ಅವರು ಶರಣಾಗಲಿಕ್ಕೆ ಹೇಗೆ ಸಾಧ್ಯ? ಇಂದ್ರಿಯಗಳಿಗೆ ಮೈ ಗೂಡುವವರು ಶರಣರೇ. ಬಾಹ್ಯ ಚಪಲಕ್ಕೆ, ಕಣ್ಣಿನ ಚಪಲಕ್ಕೆ, ದೇಹದ ಚಪಲಕ್ಕೆ ತಮ್ಮ ಮನಸ್ಸನ್ನು ಒಡ್ಡುವವರು ಶರಣರಾಗಲಿಕ್ಕೆ ಸಾಧ್ಯನಾ? ವಿಷಯಕ್ಕೆ ಮುಂದುವರೆದವರು ಶರಣರೇ. ರಾಗ, ದ್ವೇಷ, ವಿಷಯಗಳ ವಿಲಾಯಿ, ಆ ವಿಷಯಗಳಿಗೆ ಒಳಗಾಗ್ತಾರಲ್ಲ, ಆಸೆಗಳಿಗೆ, ಆಮಿಷಗಳಿಗೆ, ದುಡ್ಡಿಗಾಗಿ. ಕೆಲವು ಮಠಾಧೀಶರು ಕಿವಿ ಹಿಡಿದು ಕಿತ್ತಿದ್ರು ಸಹಿತ ನಾನು ಮಠ ಬಿಡೋದಿಲ್ಲ ಅಂತಲ್ರಿ. ಇಂಥ ಮಠಾಧೀಶರು ಹೇಗೆ ಶರಣರಾಗ್ಲಿಕ್ಕೆ ಸಾಧ್ಯ? ಆಮಿಷ ಅಳಿಲಿಕ್ಕೆ ಹೇಗೆ ಸಾಧ್ಯ? ಸಾಧ್ಯ ಇಲ್ಲವಲ್ಲ. ವಿಷಯಕ್ಕೆ ಮುಂದುವರೆದವರು ಶರಣರೇ ಅಲ್ಲಲ್ಲ. ಹಿಂದಣ ಮರವೇ ಮುಂದಣ ಎಚ್ಚರಿಕೆ ನರಿತು ಜಾಗ್ರ ಸ್ವಪ್ನ ಸುಸುಪ್ತಿ ಹರಿದು ನಿರಾಳದಿಂಗದಲ್ಲಿ ನಿಂದಾತ ಶರಣನಲ್ಲದೆ. ನಿರಾಳತೆ ಬರಬೇಕು, ಎಲ್ಲವುಗಳಿಂದ ಹೊರಗುವಂತಕ್ಕಂಥ ಭಾವ ಬರಬೇಕು. ಅರಿವು ಅವರೊಳಗಡೆ ಯಾರಿಗೆ ಮೈ ಮೂಡಿಸಿಕೊಳ್ತಾರೋ ಅವರಿಗೆ ಜಾಗ್ರ, ಸ್ವಪ್ನ, ಸುಸುಪ್ತಿ ಇವು ಮೂರುಗಳಲ್ಲೂ ಇದ್ದ ಸಂದರ್ಭದಲ್ಲೂ ಕೂಡ ಯಾವುದನ್ನು ಬಯಸದ ನಿರಪೇಕ್ಷಿಗಳಾಗಿರ್ತಾರೆ. ಆದರೆ ಇವತ್ತು ನಾಡಿನಲ್ಲಿ ಬಹುತೇಕ ಲಿಂಗಾಯತರ ಮಠಾಧೀಶರಲ್ಲಿ ಬಕಾಸುರ ಹೊಕ್ಕೊಂಡಿದ್ದಾನೆ. ತಾ 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 ಅಂತ ಸಿಕ್ಕವರಿಗೆ ಕೇಳ್ತಾ ಹಲುಗಿಸ್ತಾ ಕುಳಿತಿದ್ದಾರೆ ಮಠಗಳಲ್ಲಿ. ಅವರು ಬಣ್ಣಗಾರ ಬಾಯ ಬಡುಕ ಭವದುಃಖಿಗಳ ಶರಣರೆಂದಡೆ. ಇವ್ರು ಶರಣಾಗಲಿಕ್ಕೆ ಸಾಧ್ಯನಾ? ಬಣ್ಣಗಾರರಿದ್ದಾರೆ, ಇವರು ಬಾಯಿ ಬಡುಕರಿದ್ದಾರೆ. ಭವದುಃಖಿಗಳ ಶರಣರೆಂದಡೆ ನಗುವನಯ್ಯ ನಿಮ್ಮ ಶರಣರು ಅಖಂಡೇಶ್ವರ. ಇಂಥವರಿಗೆ ನಾವು ಶರಣರು, ಕಾವಿದಾರಿಗಳಂತ ಕರಿತಾ ಇದ್ದೀವಿ. ಇವರು ಕಾವಿದಾರಗಳಾಗಲಿಕ್ಕೆ, ಶರಣರಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.